ನಮಸ್ಕಾರ. ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಒಂದು 16.5 ಎಕರೆ ಸೂಪರ್ ಆಗಿರೋ ಒಂದು ತೋಟ ತೋರಿಸ್ಕೊಡ್ತೀನಿ ಬನ್ನಿ. ದಯಮಾಡಿ ವಿಡಿಯೋನ ಪೂರ್ತಿ ನೋಡಿ, ಪೂರ್ತಿ ವಿಡಿಯೋ ನೋಡಿ ಡೀಟೇಲ್ ತಿಳ್ಕೊಳ್ಳಿ. ಅರ್ಧಂಬರ್ಧ ನೋಡಿ, ದಯವಿಟ್ಟು ಗೊಂದಲಕ್ಕೊಳಗಾಗಬೇಡಿ. 16.5 ಎಕರೆ ಪಟ್ಟ ಲ್ಯಾಂಡು, 1.5 ಎಕರೆ ಖರಾಬ್ ಲ್ಯಾಂಡ್ ಸಿಗುತ್ತೆ. ಅಂದರೆ ಟೋಟಲ್ಲು 18 ಎಕರೆ, 18 ಎಕರ್ ಲ್ಯಾಂಡ್ ಇದು. 3 ಹೌಸ್ ಇದೆ. ಎಲ್ಲನೂ ತೋರಿಸ್ಕೊಡ್ತೀನಿ ಸರ್ ವಿಡಿಯೋದಲ್ಲಿ. ದಯಮಾಡಿ ಪೂರ್ತಿ ವಿಡಿಯೋ ನೋಡಿ. ನಾನು ತಮ್ಮನಲ್ಲಿ ಹಾಕಿದಂಗೆ ಸೂಪರ್ ಆಗಿರೋ ತೋಟ, ಗುಂಡ್ಲುಪೇಟೆ ತಾಲೂಕಲ್ಲಿ ಈ ಥರ ತೋಟ ನಾನು ನೋಡಿಲ್ಲ ಅಂತ ನಾನು ಹೇಳ್ತಿರೋದು. ಅಂಥ ತೋಟ. ಇಲ್ಲಿ ಸ್ಟೋರ್ ರೂಮ್ ಇದೆ, ಒಂದು ಲೇಬರ್ ಹೌಸ್ ಇದೆ, ಎಲ್ಲ ಇದೆ. ಇದರಲ್ಲಿ 750+ ಕೋಕೋನಟ್ ಟ್ರೀ ಬರುತ್ತೆ. ಫಲ ಬುಡ ಅಂತಿದೆ. 750 ತೆಂಗಿನ ಗಿಡಗಳ ಮರಗಳಿದೆ. ತುಂಬಾ ಚೆನ್ನಾಗಿ ಫಲ ಬಿಡ್ತಾ ಇದೆ. ಒಂದು 6,000 ಪ್ಲಸ್ ಅರೇಕನ ಟ್ರೀ ಇದೆ. ಅದು ಕೂಡ ಫಲ ಬಿಡ್ತಿರೋಂಥ ಅರೇಕನ ಟ್ರೀ. ಕೃಷಿನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಬಟರ್ ಫ್ರೂಟ್ಸ್ ಒಂದು 300 ಇದೆ, ಸಪೋಟ 120 ಇದೆ. ಪೆಪ್ಪರು ಆಲ್ರೆಡಿ ಫಲ ಬಿಡ್ತಿರೋಂಥ ಪೆಪ್ಪರ್ 3000 ಇದೆ. ಕಾಫಿ 1000 ಇದೆ. ಜಾಯ್ಕಾಯಿ ಒಂದು 300 ಇದೆ. ಲಕ್ಷ್ಮಣ್ ಟ್ರೀ, ಟೀಕು, ಈ ಥರ ಎಲ್ಲ ಮಿಕ್ಸ್ ಟ್ರೀಗಳಿದೆ. ತೋಟ ಅಂತೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೀರು ಬಗ್ಗೆ ಹೇಳಬೇಕು ಅಂತಂದರೆ ಸೂಪರ್ ನೀರು. 4 ಬೋರ್ ಇದೆ. 4 ಬೋರ್ಲು ಕೂಡ ಹೆವಿ ವಾಟರ್ಸು. ನೀವು ಇನ್ನು 16 ಎಕರೆಲಿ ಇನ್ನೂ 40 ಎಕರೆ ಮಾಡ್ತೀನಿ ಅಂದ್ರೆ ಹಂಗಿದೆ ನೀರು. ಎಲ್ಲ ಬೋರಲ್ಲೂ ಕೂಡ ನೀರಂತೂ ಫಸ್ಟ್ ಕ್ಲಾಸ್ ನೀರು. ನಿಮ್ಗೆ ಆ ವಾತಾವರಣ ನೋಡಿದಾಗೆ ಗೊತ್ತಾಗುತ್ತೆ ನೀರು ಬೆಟ್ಟ ಹೆಂಗೆ ಅಂತ. ಎಂಟೈರ್ ಲ್ಯಾಂಡನ್ನ ಪೈಪ್ಲೈನ್ ಮಾಡಿ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ನೀವು ತೋಟ ಪರ್ಚೇಸ್ ಮಾಡಿದ್ರೆ ಯಾವುದೇ ರೀತಿಯ ಕೆಲಸ ಇಲ್ಲ, ಇನ್ಕಮ್ ಸ್ಟಾರ್ಟ್. ನೀವೇನು ಪರ್ಚೇಸ್ ಮಾಡಿದ್ರೆ ಅದು ಅವತ್ತಿನ ದಿನದಿಂದನೇ ಇನ್ಕಮ್ ಸ್ಟಾರ್ಟು. ಮತ್ತು ಫುಲ್ ಲ್ಯಾಂಡು ಹದ್ಬಸ್ಟ್ ಮಾಡಿ ಫೆನ್ಸ್ ಹಾಕ್ಬಿಟ್ಟಿದ್ದಾರೆ. ಎಂಟೈರ್ ಲ್ಯಾಂಡಲ್ಲಿ ಸ್ವಲ್ಪ ಕವರ್ ಆಗಿ 3 CC ಕ್ಯಾಮ್ರಾ ಹಾಕಿದ್ದಾರೆ. 3 CC ಕ್ಯಾಮು ಲೈವಲ್ಲಿ ನೋಡ್ಕೋಬೋದು ಮೊಬೈಲ್ನಲ್ಲೇ. ತುಂಬಾ ಗುಡ್ ಲೊಕೇಶನ್ಲಿದೆ. ನೀವು ನೋಡ್ತಾ ಇರ್ಬೋದು. ಇಲ್ಲಿ ಕಾಫಿ ಗಿಡ ಇದೆಲ್ಲ ಫಲ ಬಿಡ್ತಾ ಇದೆ. ದಯಮಾಡಿ ವಿಡಿಯೋನ ಪೂರ್ತಿ ನೋಡಿ. ಇನ್ನೊಂದು ಸರಿ ಕೇಳ್ತಾ ಇದ್ದೀನಿ. ಡಿಸ್ಟೆನ್ಸ್ ಬಗ್ಗೆ ಹೇಳಬೇಕು ಅಂದರೆ ಜಸ್ಟು 700 ಮೀಟರ್ಸು ಫ್ರಮ್ ಟಾರ್ ರೋಡು. ಇದು ಟಾರ್ ರೋಡ್ಗೆ ಅಟ್ಯಾಚ್ ಇಲ್ಲ. 700 ಮೀಟರ್ಸು ಟಾರ್ ರೋಡಿಂದ ಬರಬೇಕಾಗುತ್ತೆ. ದಯವಿಟ್ಟು ಗಮನಿಸಿ. ಫ್ರಮ್ ನ್ಯಾಷನಲ್ ಹೈವೇಯಿಂದ 9 ಕಿಲೋಮೀಟ್ರ್ ಆಗುತ್ತೆ. NH ಇಂದ ಏನು ಮೈಸೂರು ಊಟಿ NH ಇದೆಯಲ್ಲ 9 ಕಿಲೋಮೀಟ್ರು. ಫ್ರಮ್ ಮೈಸೂರಿಂದ 57 ಕಿಲೋಮೀಟ್ರು. ಫ್ರಮ್ ಬ್ಯಾಂಗ್ಳೂರಿಂದ 185 ಕಿಲೋಮೀಟ್ರ್ ಆಗುತ್ತೆ. ಚೆಲಗಾಟ ಏನು ಮೆಟ್ರೋ ಸ್ಟೇಷನ್ ಇದೆಯಲ್ಲ ಅಲ್ಲಿಂದ ಒಂದು 185 ಕಿಲೋಮೀಟ್ರ್ ಅಪ್ರಾಕ್ಸಿಮೇಟ್ಲಿ. ನಿಮ್ಮ ಹೋಮ್ ಲೊಕೇಶನ್ ಅಥವಾ ನಿಮ್ಮ ಹೋಮ್ ಏರಿಯಾ ಏನಿದೆ ಅಲ್ಲಿಂದ ನೀವು ದಯವಿಟ್ಟು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ದಯವಿಟ್ಟು ಇಷ್ಟು ಡಿಸ್ಟೆನ್ಸ್ ಬಿಟ್ಟರೆ ಬೇರೆ ಡಿಸ್ಟೆನ್ಸು ಕೇಳೋಕ್ಕೋಗ್ಬೇಡಿ. ನಾವೆಲ್ಲ ಡಿಸ್ಟೆನ್ಸು ಕ್ಯಾಲ್ಕುಲೇಟ್ ಮಾಡಿ ಹಾಕೋಕ್ಕಾಗಲ್ಲ. ಕೆಲವು ಜನ ಮಳವಳ್ಳಿಯಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ, ಗುಬ್ಬಿಯಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ, ತುಮಕೂರಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ಕೇಳ್ತಾರೆ. ದಯವಿಟ್ಟು ಹಂಗೆಲ್ಲ ಕೇಳೋಕ್ಕೋಗ್ಬೇಡಿ. ಜಸ್ಟ್ ಇದನ್ನು ನೀವು ಕೌಂಟ್ ಮಾಡ್ಕೊಳ್ಳಿ. ಒಂದು ಐಡಿಯಾ ನಿಮಗೆ ಗೊತ್ತಾಗುತ್ತೆ. ಜನರಲ್ ಪ್ರಾಪರ್ಟಿದು ಡಾಕ್ಯುಮೆಂಟ್ಸ್ ಅಂತೂ ನಿಮಗೆ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದೆ. ಕಾರಣ ಇವರು ಪರ್ಚೇಸ್ ಮಾಡಿರೋದು. ಅಪ್ ಟು ಡೇಟ್ ಡಾಕ್ಯುಮೆಂಟ್ಸನ್ನು ಕೊಡೋಣ. ನಿಮಗೆ ಲಾಯರ್ಗೆ ಲೀಗಲ್ಗೆ ಏನು ಬೇಕೋ ಪ್ರತಿಯೊಂದು ಡಾಕ್ಯುಮೆಂಟ್ಸನ್ನು ಕೊಡ್ತೇನೆ ನಾನು. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಮೊದಲ ಆದ್ಯತೆ ಯಾವಾಗಲೂ ಕೂಡ ಡಾಕ್ಯುಮೆಂಟ್ಸ್ಗೆ. ನಾವು ಫಸ್ಟು ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡಿ ಇದು ಸ್ವಲ್ಪ ಏನು ತೊಂದರೆನೇ ಇಲ್ಲ ಮಾಡ್ಕೊಳ್ಬೋದು ಅಂತ ಬೇಸಿಕ್ಕಾಗಿ ನಮ್ಮ ಅನಿಸಿದ್ರೇ ಮಾತ್ರ ನಾವು ವರ್ಕ್ ಮಾಡೋದು ಲ್ಯಾಂಡ್ಸು. ಮತ್ತು ಏನೇ ಸಣ್ಣದ ಪ್ರಾಬ್ಲಮ್ ಇದ್ದರೂ ಕೂಡ ನಾವು ಅದನ್ನು ರಿಜೆಕ್ಟ್ ಮಾಡ್ತೇವೆ. ದೆನ್ ಪ್ರೈಸ್ ಬಗ್ಗೆ ಹೇಳಬೇಕು ಅಂತಂದರೆ ಓನರ್ ಹೇಳ್ತಿರೋದು 40 lakhs ಹೇಳ್ತೀನಿ. ಒಂದು 38 ಬಂದರೆ ಬಿಡೋಣ ಅಂತ ಇದ್ದಾರೆ. ಹೇಳೋಕ್ಕಾಗಲ್ಲ. ಎದುರುಗಡೆ ಕುಂತ್ಗಡೆ ಸ್ವಲ್ಪ ಇನ್ನೂ ಸ್ವಲ್ಪ ಕಡಿಮೆ ಆಗ್ಬೋದು. ಒಂದು 36 ಆಗ್ಬೋದು, 37ಗೆ ಆಗ್ಬೋದು, ಹೇಳೋಕ್ಕಾಗಲ್ಲ. ಎದುರುಗಡೆ ಕೂರಿಸ್ಕೊಡ್ತೀನಿ. ಡೈರೆಕ್ಟ್ ಓನರ್ ಸಿಟ್ಟಿಂಗು. ಇನ್ಯಾರೋ ಮಾತಾಡ್ತಾರೆ, ಬ್ರದರ್ ಮಾತಾಡ್ತಾರೆ, ಚಿಕ್ಕಪ್ಪ ಮಾತಾಡ್ತಾರೆ, ಫ್ರೆಂಡ್ ಮಾತಾಡ್ತಾರೆ ಅನ್ನೋದಿಲ್ಲ. ಡೈರೆಕ್ಟ್ ಓನರು RTC ಹೋಲ್ಡರ್ ಯಾರಿದ್ದಾರೆ ಅವರೇ ಮಾತುಕತೆ ಕೂತ್ಕೊಳ್ತಾರೆ. ನಮ್ಮದು ಕಮಿಷನ್ ಬಂದು 1% ಕಮಿಷನ್ನು. ನೋಡಿ, ದೊಡ್ಡ ಪ್ರಾಪರ್ಟಿ ಆಗಿದ್ದರಿಂದ ಇದನ್ನು 1% ತಗೊಳ್ತಾ ಇದ್ದೀವಿ. ಚಿಕ್ಕ ಪ್ರಾಪರ್ಟಿ ಆಗಿದೆ 2% ಕಮಿಷನ್ ಬೇಕಲೇಬೇಕು. ದೊಡ್ಡ ಪ್ರಾಪರ್ಟಿ ಆಗಿದ್ದರೆ 1% ಕಮಿಷನ್ನ ತಗೊಳ್ತೀವಿ. ಕಾರಣ ಏನಂತಂದರೆ ಅಪ್ ಟು ನಿಮ್ಮ ರಿಜಿಸ್ಟ್ರೇಷನ್ ಆಗಿ ನಿಮ್ಮ ಹೆಸರಿಗೆ ಖಾತೆ ಆಗೋವರು ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ. ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ, ಅದು ನಮ್ಮ ಜವಾಬ್ದಾರಿ ಕೂಡ ಹೌದು. ಏನಂದರೆ ನಿಮಗೆ RTC ಬಂದು ನಿಮ್ಮ ಹೆಸರಿಗೆ ಖಾತೆ ಆದಮೇಲೂ ಕೂಡ ನೆಕ್ಸ್ಟ್ ಏನೇ ಒಂದು ಆಫೀಸ್ ವರ್ಕ್ ಇರ್ಬೋದು ಅಥವಾ ಲೋಕಲ್ ವರ್ಕ್ಸ್ ಇರ್ಬೋದು, ಖಂಡಿತ ನಾವು ನಿಮ್ಮ ಜೊತೆ ಇರ್ತೀವಿ, ಹೆಲ್ಪ್ ಮಾಡಿಕೊಡ್ತೇವೆ. ಪ್ರೀವಿಯಸ್ ಬೈಯರ್ಸ್ಗೆಲ್ಲ ಇವತ್ತು ಕೂಡ ಹೆಲ್ಪ್ ಮಾಡ್ತಾಯಿದ್ದೇವೆ. ಅವ್ರ ವಿಶ್ವಾಸ ಗಳಿಸಿದ್ದೇವೆ. ಅದರಿಂದ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಯಾರೇ
ಜಮೀನು ಪರ್ಚೇಸ್ ಮಾಡಿದ್ರು ಕೂಡ ನಿಮ್ಮ ಜೊತೆ ನಾವಿರ್ತೇವೆ. ಇವತ್ತು ಬನ್ನಿ ಪ್ರೀವಿಯಸ್ ಬೈಯರನ್ನು ಮಾತಾಡ್ಸ್ಕೊಡ್ತೀನಿ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸ್ ಬಗ್ಗೆ ನಾವು ಹೇಳೋದು ಬೇಡ, ಅವರೇ ರಿವ್ಯೂ ಕೊಡ್ತಾರೆ, ಅವರೇ ಹೇಳ್ತಾರೆ ನಮ್ಮ ಬಗ್ಗೆ. ದಯಮಾಡಿ ನಿಮ್ಮಲ್ಲಿ ಕಳಕಳಿಯ ಮನವಿ ಏನಂದರೆ, ವಿಡಿಯೋನ ಪೂರ್ತಿ ನೋಡಿ ಡೀಟೇಲ್ಸ್ ಎಲ್ಲ ಅರ್ಥ ಮಾಡಿಕೊಂಡು ವಿಡಿಯೋದಲ್ಲಿ ಏನಿಲ್ಲ ಮಾಹಿತಿ ಅದರ ಬಗ್ಗೆ ಅಥವಾ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಏನಾದರೂ ಡೌಟ್ ಇದ್ದರೆ ದಯಮಾಡಿ ಕಾಲ್ ಮಾಡಿ ವಿಚಾರಿಸ್ಕೊಳ್ಳಿ, ಖಂಡಿತ ತಿಳಿಸ್ತೇವೆ. ಯಾವುದೇ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಬರುವಂಥ ಲ್ಯಾಂಡು ನಿಮ್ಮ ಒಂದು ಬಡ್ಜೆಟ್ಗೆ ತಕ್ಕನಾಗಿದೆ ಅಂತ ಯೋಚಿಸಿ ವಿಸಿಟ್ ಮಾಡಿ ಮತ್ತು ನೋಡಿ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಯಾವುದೇ ಲ್ಯಾಂಡ್ ತಗೊಂಡ್ರು ಸರ್ವೇದವ್ರು ಕರ್ಕೊಂಬಂದು ಕನ್ಫರ್ಮ್ ಮಾಡಿಕೊಡ್ತೀವಿ ನಮ್ಮ ಕಡೆಯಿಂದ. ನೋಡಿ, ಫಲ ನೋಡ್ತಾ ಇರ್ಬೋದು, ತೆಂಗಿನ ಮರ ಫಲ ತುಂಬಾ ಚೆನ್ನಾಗಿ ಬಿಟ್ಟಿದೆ. ಅಡಿಕೆನೂ ತೋರಿಸ್ಕೊಡ್ತೀವಿ ಬನ್ನಿ, ಅಡಿಕೆನೂ ಅಷ್ಟೇ ತುಂಬ ಚೆನ್ನಾಗಿ ಫಲ ಬಿಟ್ಟಿದೆ. ನೀವೆಲ್ಲ ಅಬ್ಸರ್ವ್ ಮಾಡ್ತಿರ್ಬೋದು ಮರಗಳನ್ನ. ಆಮೇಲೆ ನಾನು ಹೇಳಿಲ್ಲ, ಏನಂದರೆ ಇವರು ಕೃಷಿಗೋಸ್ಕರ ತಗೊಂಡು ಕೃಷಿನೇ ಚೆನ್ನಾಗಿ ಮಾಡಿದೆ. ನೋಡಿ ಅಡಿಕೆ ಫಲ ಹೆಂಗೆ ಬಿಟ್ಟಿದೆ ಅಂತ. ಕೆಲವು ಜನ ತೋಟ ತಗೊಂಡು ಕಾಟಾಚಾರಕ್ಕೆ ಒಂದು ಪ್ಯಾಷನ್ ತಗೋತಾರೆ, ಇವ್ರು ಹಂಗಿಲ್ಲ. ಕೃಷಿಗೋಸ್ಕರ ತಗೊಂಡು ಕೃಷಿ ಮಾಡಿ ಇವತ್ತು ಕೂಡ ಸೇಲ್ ಪರ್ಪಸ್ ಇದ್ದರೂ ಕೂಡ ಡೈಲಿ ಮೇಂಟೈನ್ ಮಾಡೋದಂತೂ ಮರೆಯೋದಿಲ್ಲ. ಇವತ್ತು ನಾನು ಹೋಗಿದ್ದೀನಿ ವೀಡಿಯೋ ಮಾಡೋಕ್ಕೆ ಹೋಗಿದ್ದಾಗ ಮಿನಿಮಮ್ ಅದರಲ್ಲಿ 8 ರಿಂದ 10 ಜನ ಲೇಬರ್ಸ್ ಇದ್ದರು, ಕೆಲಸಕ್ಕೆ ಬರೋರು, ಕೆಲಸ ಮಾಡೋಕ್ಕೆ ಬಂದಿದ್ದು. ಆ ರೀತಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ನೀವು ಓನರ್ ಹತ್ರ ಮಾತಾಡಿದಾಗ ಸ್ಮಾಲ್ ಅಡ್ವಾನ್ಸ್ ಕೊಡಬೇಕಾಗುತ್ತೆ. ಕೊಟ್ಟಾಗ ನಾನು ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಡ್ತೇನೆ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಕೊಟ್ಟ ಮೇಲೆ ನೀವು ರಿಜಿಸ್ಟ್ರಿಗೆ ಹೋಗಬಹುದು. ನಿಮಗೆ ಏನು ಡಾಕ್ಯುಮೆಂಟ್ಸ್ ಬೇಕು ನಾವು ಕೊಡ್ತೀವಿ. ಅಂದರೆ ಆಲ್ಮೋಸ್ಟು ನಾವು ಇಲ್ಲಿ ಫ್ಯಾಮಿಲಿ ಟ್ರೀ ಇರ್ಬೋದು, ಅವರ ಹಿನ್ನೆಲೆ ಇರ್ಬೋದು ವಿಚಾರಿಸಿ ನಾವು ಒಂದು ಲ್ಯಾಂಡ್ಸ್ ಮಾಡಿಸ್ಬೋದಾ, ಪರವಾಗಿಲ್ಲವಿದು ಅನ್ನೋ ಒಂದು ನಿರ್ಧಾರ ಮಾಡಿಕೊಂಡೇ ಪಾರ್ಟಿಗಳು ತೋರಿಸ್ಬೇಕಾದ್ರೆ ಅದರಿಂದ ಒಂದು ಒಳ್ಳೆ ಲ್ಯಾಂಡ್ ಅಂತ ನಾನು ಹೇಳಬಲ್ಲೆ. ಮತ್ತು ತಮಗೆ ಹೇಳ್ತಾ ಇದೆ, ರಿಕ್ವೆಸ್ಟ್ ಮಾಡಿ ಹೇಳ್ತಿದೆ, ಯಾವುದೇ ಲ್ಯಾಂಡ್ ಆಗಲಿ ನಿಮ್ಮ ಬಡ್ಜೆಟ್ಟು, ನಿಮ್ಮ ಡಿಸ್ಟೆನ್ಸು ಎಲ್ಲಕ್ಕೂ ಅನುಕೂಲವಾಗಿದೆ ಅಂತ ನೋಡಿ ನೀವು ಬರ್ಬೋದು. ಪಾಪ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಡಿಸ್ಟೆನ್ಸನ್ನು ನೋಡಿರ್ತಾರೆ ವೀಡಿಯೋದಲ್ಲಿ, ಆದರೂ ಕೂಡ ಏನು ಮಾಡ್ತಾರೆ, ಬಂದು ವಿಸಿಟ್ ಮಾಡಿಬಿಡ್ತಾರೆ. ವಿಸಿಟ್ ಮಾಡಿ ತುಂಬ ದೂರ ಆಯಿತು, ನಮ್ಗೆ ಆಗೋಲ್ಲ, ಇಂಟೀರಿಯರ್ ಆಯಿತು ಅಂದ್ಬಿಟ್ಟು ವಾಪಸ್ ಹೋಗ್ತಾರೆ. ಬ್ಯಾಂಗ್ಳೂರಿಗೆ ಬಂದು 5 ರಿಂದ 10 ಸಾವಿರ ಖರ್ಚು ಮಾಡಿಕೊಂಡು ನಿರಾಸೆಯಾಗಿ ವಾಪಸ್ ಹೋಗೋ ಬದಲು ದಯಮಾಡಿ ಅಲ್ಲೇ ಯೋಚಿಸಿ ಬರೋದು ಒಳ್ಳೆಯದು. ನಾನು ನನಗೋಸ್ಕರ ಹೇಳ್ತಲ್ಲ, ನಿಮಗೋಸ್ಕರ ಕೂಡ ಹೇಳ್ತಾ ಇದ್ದೀನಿ. ನೇರವಾಗಿ ಕೇಳಿ, ದಯಮಾಡಿ ನೇರವಾಗಿ ಕೇಳಿ. ಆಮೇಲೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂದರೆ, ದಯಮಾಡಿ ನೀವು ವಿಡಿಯೋ ನೋಡ್ತಾ ಇದ್ರಲ್ಲ, ಒಂದೇ ಒಂದು ಲೈಕ್ ಕೊಡಿ. ಯಾಕಂದರೆ ಇಷ್ಟೆಲ್ಲ ಕಷ್ಟಪಟ್ಟು ಒಂದೊಳ್ಳೆ ರೀತಿ ಲ್ಯಾಂಡ್ ಕೊಡಿಸ್ಬೇಕು ಅಂತ ಆಸೆ ಪಡ್ತೀವಿ. ನಾವು ಮಾಡೋ ಲ್ಯಾಂಡು ನಮಗಿಷ್ಟ ಆದರೂ ಹಾಗಾದರೆ ನಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸಲ್ಲ. ನೋಡೋರು ನಿಮಗೂ ಕೂಡ ಇಷ್ಟ ಆಗಬೇಕು. ಈ ಲ್ಯಾಂಡ್ ಮಾಡಿದರೆ ಪರವಾಗಿಲ್ಲ, ನೀವು ತೊಗೊಳ್ತಿರೋ ಬಿಡ್ತಿರೋ ಸೆಕೆಂಡ್ರಿ, ನಿಮ್ಮ ಬಡ್ಜೆಟ್ಗಿರುತ್ತೋ ಇಲ್ವೋ, ಒಂದು ಲೈಕ್ ಮಾಡಿದಾಗ ನಮಗೆ ಪಾರ್ಟಿಗಳು ಲೈಕ್ ಮಾಡ್ತಾಯಿದ್ದಾರೆ, ಇಷ್ಟಪಡ್ತಾಯಿದ್ದಾರೆ ನಮ್ಮ ಲ್ಯಾಂಡ್ ಅಂತ ಅನಿಸುತ್ತೆ. ಆಗ ನಾವು ಇನ್ನೂ ಹೆಚ್ಚು ವೀಡಿಯೋಗಳನ್ನ ಹಾಕೋಕ್ಕೆ ಒಂದು ಮನಸ್ಸಾಗುತ್ತೆ. ಆದರೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಹೈಪ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆಗಲಿ, ನಿಮ್ಮ ರಿಲೇಟಿವ್ಸ್ ಆಗಲಿ ಯಾರಾದರೂ ಜಮೀನು ತೊಗೊಳ್ಬೇಕು ಅಂದರೆ ಅವ್ರಿಗೆ ವಿಡಿಯೋನಾಗಲಿ ಅಥವಾ ನಮ್ಮ ಚಾನಲ್ ಲಿಂಕ್ನ ಶೇರ್ ಮಾಡಿ. ನಿಮ್ಮಿಂದ ನಾವು ಕೂಡ ಜೀವನ ಮಾಡ್ದಂಗಾಗುತ್ತೆ, ಪ್ಲಸ್ಸು ಬೇರೆಯವರು ಕೂಡ ಒಂದು ಒಳ್ಳೆ ಲ್ಯಾಂಡನ್ನ ಕೊಡಿಸ್ದಂಗಾಗುತ್ತೆ. ನೀವು ನೋಡ್ತಾ ಇರ್ಬೋದು, ನನ್ನ ಮಾತನ್ನೇ ಕೇಳ್ತಾ ದಯವಿಟ್ಟು ವಿಡಿಯೋನೂ ಕೂಡ ನೋಡಿ. ಯಾಕಂದರೆ ವಿಡಿಯೋದಲ್ಲಿ ಎಲ್ಲ ಎಂಟರ್ ಲ್ಯಾಂಡ್ ತೋರಿಸಿರ್ತೀನಿ, ಸ್ಟೆಪ್ ಬೈ ಸ್ಟೆಪ್ ನೋಡಿ ಹೇಗೆ ಮಾಡಿದ್ದಾರೆ ಅಂತ. ಅಡಿಕೆ ಸಸಿ ಹಾಕಿ ನೋಡಿ, ಪೈಪ್ಲೈನ್ ನಾನು ಹೇಳಿದೆ, ಎಂಟರ್ ಲೈನ್ ಪೈಪ್ಲೈನ್ ಮಾಡಿದ್ದಾರೆ. ಬೋರು ಕೂಡ ಚೆನ್ನಾಗಿದೆ, ಎಂಟರ್ ಲ್ಯಾಂಡ್ ಡ್ರಿಪ್ ಇರಿಗೇಷನ್ ಆಗಿದೆ. ಮತ್ತು ದಯಮಾಡಿ 1 ಎಕರೆ ಕೊಡ್ತಾರಾ, ಅರ್ಧ ಎಕರೆ ಕೊಡ್ತಾರಾ ಅಂತ ದಯವಿಟ್ಟು ಫೋನ್ ಮಾಡಿ ಕೇಳಬೇಕು ಹೋಗಬೇಡಿ. ಇವರು ಫುಲ್ 16 ಅಂದರೆ 16.5 ಎಕರ್ ಲ್ಯಾಂಡು ಟೋಟಲಿ ಪರ್ಚೇಸ್ ಮಾಡಬೇಕು. 1 ಎಕರೆ, 2 ಎಕರೆ, ಅರ್ಧ ಎಕರೆ ಅಂತೂ ಕೊಡಲ್ಲ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಏನು ಲ್ಯಾಂಡ್ ಹಾಕ್ತೀವಿ, 3 ಎಕರೆ ಅಂದರೆ 3 ಎಕರೆ ಸೇಲು, 2 ಎಕರೆ ಅಂದರೆ 2 ಎಕರೆ ಸೇಲು. ಅದರಲ್ಲಿ ಅರ್ಧ ಎಕರೆ ಕೊಡೋದು, 1 ಎಕರೆ ಕೊಡೋದು ಇಲ್ಲವೇ ಇಲ್ಲ. ದಯಮಾಡಿ ಅದನ್ನು ಗಮನಿಸಿ. ಮತ್ತು ನಾನು ಡಿಸ್ಟೆನ್ಸ್ ಆಗಲಿ, ಇಂಟೀರಿಯರ್ ಆಗಲಿ ಪ್ರತಿಯೊಂದು ಕೂಡ ವೀಡಿಯೋದಲ್ಲಿ ಹೇಳಿರ್ತೀನಿ. ಅದನ್ನು ನೋಡಿಕೊಂಡು ದಯಮಾಡಿ ವಿಸಿಟ್ ಮಾಡಿ. ಮತ್ತು ನಿಮಗೆ ರೇಟ್ ಆಗಲಿ ಪ್ರತಿಯೊಂದಾಗಲಿ, ಈಗ ಓನರು 38 lakhs ಹೇಳಿದರೆ ನಾನು 58 lakhs ಹೇಳೋದು, ಆಮೇಲೆ ಸ್ವಲ್ಪ ಕಡಿಮೆ ಆ ರೀತಿ ಇಲ್ಲ. ಓನರ್ ಏನು ಹೇಳ್ತಾರೆ ಪ್ರೈಸು ಅದನ್ನೇ ಮಾತ್ರ ಹೇಳೋದು. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತೀನಿ, ಎದುರುಗಡೆ ಕುಂತುಗಳ ನೆಗೋಷಿಯಬಲ್ ಆಗ್ಬೋದು. ಯಾಕಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ 38 lakhs ಇದೆ ಅಂತಂದಮೇಲೆ 15 ಕೊಡ್ತಾರೆ ಕೇಳಿ, 20 ಕೊಡ್ತಾರೆ ಕೇಳಿ ಅಂತ ಆದಮೇಲೆ ಹೇಳ್ತಾರೆ. ಅದು ಹೋಗಿದ್ರೂ ಕೂಡ ಪ್ರಯೋಜನ ಇಲ್ಲ, ನಮಗೂ ಸಮಯ ವ್ಯರ್ಥ, ನಿಮಗೂ ಸಮಯ ವ್ಯರ್ಥ. ಆದ್ದರಿಂದ ದಯಮಾಡಿ ನಾನು ಹಾಕೋ ಪ್ರೈಸಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ, ಅದನ್ನು ಅರಿತು
ವಿಸಿಟ್ ಮಾಡಿ ನೋಡಿ. ಮತ್ತು ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಇವತ್ತವರೆಗೂ ಪರ್ಚೇಸ್ ಮಾಡಿರೋ ಬಯರ್ಸ್ಗಳು ಹೆಂಗೆ ಅಂದರೆ, ನಮ್ಮ ಜೊತೆ ತುಂಬ ಚೆನ್ನಾಗಿ ವಿಶ್ವಾಸಕ್ಕೆ ಬಂದು ನಮಗೊಂದು ಒಳ್ಳೆ ಲ್ಯಾಂಡ್ ಮಾಡಿಕೊಡಿ ಅಂತ ಕೇಳ್ತಾರೆ ಹೊರತು, ಸುಮಾರು ಜನ ಪ್ರಯೋಜನ ಇಲ್ಲದ ಕ್ವಶನ್ಗಳು ಕೇಳ್ತಾ ಇರ್ತಾರೆ. ಯಾವ ಊರು ಬರುತ್ತೆ, ಎಲ್ಲಿ ಬರುತ್ತೆ, ಎಕ್ಸಾಕ್ಟ್ ಲೊಕೇಶನ್ ಯಾವುದು ಅಂತ. ನಮ್ಮ ವೃತ್ತಿ ಧರ್ಮ ಇರೋದು ನಾವು ಮಾಡೋದು ಅದು ಸರಿ ಒಂದಲ್ಲ. ಇಲ್ಲೇ ಇದೆ ಜಾಗ, ಅದೇ ಲೊಕೇಶನ್, ಎಕ್ಸಾಕ್ಟ್ ಲೊಕೇಶನ್ ಅಂತ ಹೇಳೋಕ್ಕಲ್ಲ. ಯಾಕಂದರೆ ಕೆಲವೊಂದು ನೋಡಿಬಿಟ್ಟಿದ್ದೀವಿ, ಆದರೆ ನಮಗೆ ತುಂಬ ಲಾಸ್ ಆಗಿದೆ. ಅದರಿಂದ ನಾವೇನು ಮಾಡ್ತೀವಿ ಅಂದರೆ, ಎಕ್ಸಾಕ್ಟ್ ಲೊಕೇಶನ್ ಆಗಲಿ, ಇಂಥ ಹಳ್ಳಿನೇ ಆಗಲಿ ಹೇಳೋಕ್ಕೋಗಲ್ಲ. ಸುಮಾರು ಜನ ನೋಡಿದ್ದೀನಿ, ತಿಳ್ಕೊಳಕ್ಕೋಸ್ಕರ ಬೇಕು ಅಂತೆ ಅನ್ನೋ ನಂಬರಿಂದ ಫೋನ್ ಮಾಡಿ ಯಾವ ಊರಲ್ಲಿದೆ ತೋಟ, ಯಾವ ಊರಲ್ಲಿದೆ ಜಮೀನು ಅಂತಾರೆ. ನಾವಂತೂ ಹೇಳೋಕ್ಕೋಗಲ್ಲ. ಹೇಳಿದ್ರು ಕೂಡ ಅದು ಸರಿಯಾಗಿರೋ ಊರನ್ನು ಹೇಳೋರೋದಿಲ್ಲ ಅಂತ ತಿಳ್ಕೊಬಿಡಿ. ನಮಗೇನು ಅಂತಂದರೆ, ಬಂದು ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸ್ ನಮ್ಮ ಬಂದಿನಿ ಶ್ರೀನಿವಾಸ್, ಒಂದು ಒಳ್ಳೆ ಲ್ಯಾಂಡ್ ಮಾಡಿಕೊಡಿ, ನಮ್ಮ ಬಡ್ಜೆಟ್ ಹಿಂಗಿದೆ, ನೀವು ಯಾವತ್ತು ಬನ್ನಿ ಅಂದರೆ ಅವತ್ತು ಬರ್ತೀನಿ, ನಂಗೆ ಒಂದು ಒಳ್ಳೆ ಲ್ಯಾಂಡ್ ಕೊಡಿಸಿ, ಮತ್ತು ಒಂದು ಒಳ್ಳೆ ತೋಟ ಕೊಡಿಸಿ ಅಂತ ಯಾರು ಹೇಳ್ತಾರೆ ಅವ್ರು ಖಂಡಿತ ನಾವು ವಾರ 15 ಆಗಲಿ ತಿಂಗಳಲ್ಲಿ ಹುಡುಕಿ ಅವ್ರ ರಿಕ್ವೈರ್ಮೆಂಟ್ ತಕ್ಕನಿಗೆ ಒಂದು ಲ್ಯಾಂಡ್ ಕೊಡಿಸ್ಕೊಡ್ತೀವಿ. ಅದು ಬಿಟ್ಟು ದಿನ ಫೋನ್ ಮಾಡೋದು, ಸುಮ್ಮನೆ ಇಲ್ಲಿ ಮಳವಳ್ಳಿ ಸಿಗುತ್ತಾ, ಕೊಳ್ಳೇಗಾಲ ಸಿಗುತ್ತಾ, ಇನ್ನು ತುಮಕೂರಲ್ಲಿ ಸಿಗುತ್ತಾ, ಚಿತ್ರದುರ್ಗ ಸಿಗುತ್ತಾ ಅಂತ ಕೇಳೋದು, ಪುನಃ ಆಯಿತು ನಿಮ್ಮಲ್ಲಿ ಏನು ರೇಟು ಅಂತ ಹೇಳೋದು, ಸುಮ್ಮನೆ ಗಂಟೆಗಟ್ಟಲ್ಲ ಸಮಯ ವ್ಯರ್ಥ ಮಾಡೋದು ದಯವಿಟ್ಟು ಮಾಡೋಕ್ಕೋಬೇಡಿ. ಲ್ಯಾಂಡ್ ಬಗ್ಗೆ ಹೇಳ್ಬಿಡ್ತೀನಿ ಫೈನಲಲ್ಲಿ. ನೋಡಿ, ಈ ಮನೆ ಓನರ್ ಮನೆ, ಇದು 3 ರೂಮ್ಸ್ ಇದೆ, RCC ಮನೆ. ಓನರ್ ವಾಸ ಮಾಡೋಕ್ಕೋಸ್ಕರ ಇರೋಂಥ ಮನೆ. ತುಂಬಾ ಚೆನ್ನಾಗಿದೆ ಮನೆ. ನಾನು ತುಂಬ ಲಾಂಗ್ ಆಯಿತು ಮನೆ ಒಳಗಡೆ ತೋರ್ಸೋಕ್ಕಾಗಲ್ಲ ಅಲ್ಲಿ ವೀಡಿಯೋಸ. ನೆಕ್ಸ್ಟ್ ಯಾರಾದರೂ ವಿಸಿಟ್ ಮಾಡ್ತಾರಲ್ಲ ಅವ್ರಿಗೆ ನಾನು ಇಂಟೀರಿಯರ್ಸ್ ವೀಡಿಯೋನ ಕೊಡ್ತೇನೆ. ಮೊನ್ನೆ ಒಂದು ಸಲ ಸುತ್ತ ಎಲ್ಲ ತೋಟ ತೋರಿಸ್ಕೊಡ್ತೀನಿ. ಮೇಲೆ ಹೋಗಿ ಟೆರೆಸ್ ಮೇಲೆ ಹೋಗಿ ನೋಡಿ, ಅಲ್ಲೂ ಹಂಚು ಮನೆ ಕಾಣ್ತದಲ್ಲ, ಅದು ಒಂದು ಹಳೆಯ ಮನೆ. ಅಂದರೆ ಮೊದಲು ಪ್ರೀವಿಯಸ್ ಓನರ್ ಇದ್ರಲ್ಲ ಅವ್ರದ್ದು ಮನೆ. ಈಗ ಅಲ್ಲಿ ಲೇಬರ್ ವಾಸ ಮಾಡ್ತಾಯಿದ್ದಾರೆ. ಅದ್ರ ಪಕ್ಕದಲ್ಲೂ ಕೂಡ ಒಂದು ಮನೆ ಮಾಡಿದ್ದಾರೆ, ಸ್ಟೋರ್ ರೂಮ್ ಆಗೂ ಕೂಡ ಮಾಡ್ಕೊಂಡಿದ್ದಾರೆ. ನಾನು ಹೇಳಿಲ್ವಾ, ತೋಟ ಫಾರ್ಮ್ ಲ್ಯಾಂಡ್ ಅಂದರೆ 100% ಕ್ಲಿಯರ್ ಇದೆ. ನೀವು ಯಾವುದೇ ರೀತಿಯ ₹1 ಬಂಡವಾಳ ಹಾಕಬೇಕಾಗಿಲ್ಲ, ಏನೂ ಕೆಲಸ ಮಾಡಬೇಕಾಗಿಲ್ಲ, ಆ ರೀತಿ ಇದೆ. ಮನೆಯೂ ಇದೆ, ತೋಟನೂ ಇದೆ, ಬೋರು ಇದೆ, ಪವರ್ ಕನೆಕ್ಷನ್ ಇದೆ, ಎಲ್ಲ ಇದೆ. ಆರಾಮಾಗಿ ಬಂದು ನೀವು ಲೀಡ್ ಮಾಡ್ಬೋದು ತೋಟನ. ನೋಡಿ, ಅದೊಂದು 2 ಮನೆ ಅಲ್ಲಿ ತೋರಿಸ್ದಲ್ಲ, ನಾನು ಹೇಳಿದಾಗ 3 ಹೌಸ್ ಇದೆ, ಒಂದು ಸ್ಟೋರ್ ರೂಮು ಕೂಡ ಇದೆ. ಮೊದಲು ಮೇಲೆ ತೋರಿಸ್ದಲ್ಲ ಫಸ್ಟು, ಅದು ಸುತ್ತ ಒಳ್ಳೆ ತೋಟ, ಒಳ್ಳೆ ನೀರು ಬೆಲ್ಟು, ತುಂಬಾ ಚೆನ್ನಾಗಿದೆ. ಯಾರು ಬಿಗ್ ಲ್ಯಾಂಡ್ ಬೇಕು ಅಂತೀರಾ ದಯಮಾಡಿ ಬನ್ನಿ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ನಿಮಗೊಂದೊಳ್ಳೆ ಲ್ಯಾಂಡ್ ಮಾಡಿಕೊಡೋಂಥ ಸತ್ಯ. ನಿಮ್ಮಿಂದ ನಾವು ಲೈಫ್ ಲೀಡ್ ಮಾಡ್ತಾಯಿದ್ದೀವಿ, ನಿಮ್ಮಿಂದನೇ ಈ ಜೀವನ. ನಾನೇನಾದರೂ ನಿಮಗೆ ಹರ್ಟ್ ಮಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಖಂಡಿತ ನಮ್ಮ ಮೇಲೆ ಜವಾಬ್ದಾರಿ ಹಾಕಿ ಬನ್ನಿ, ನಾವು ನಿಮಗೊಂದು ಲ್ಯಾಂಡನ್ನು ಖಂಡಿತ ಮಾಡಿಕೊಡೋಣ. ಇದು ಕಾಫಿ ಒಣಗಾಕಿರೋದು. ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೊಸ ಲ್ಯಾಂಡ್ನ ವೀಡಿಯೋಸ್ ಆಗ್ತಾಯಿರ್ತೀನಿ ನೋಡಿ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸ್ ಯಾವತ್ತೂ ಕೂಡ ಅಷ್ಟೇ, ನಮ್ಮಿಂದ ಜಮೀನು ಯಾರು ಬೈ ಮಾಡಿದಾರೋರಿಗೆಲ್ಲ ನಾವು ಚಿರಋಣಿಗಳು. ಖಂಡಿತ ಮತ್ತೆ ಧನ್ಯವಾದ ತಿಳಿಸ್ತೀನಿ ಅವ್ರಿಗೆಲ್ಲ. ಪೇಷನ್ಸಿಂದ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.